ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ ಹಾಗೆ ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಒಂದು ಹೋಮ್ ಮೇಡ್ ಫೇಸ್ ವಾಶ್ ಪೌಡರ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ಒಂದು ಬಾಣಲೆಗೆ 4 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಕರಿಬೇವಿನ ಸೊಪ್ಪು ಗ್ರೀನಿಶ್ ಆಗಿ ಇರುತ್ತೆ. ಈ ರೀತಿ ಪಲ್ಯ ಮಾಡಿಕೊಂಡು ತಿನ್ನೋದ್ರಿಂದ ಆ ತರಕಾರಿಯಲ್ಲಿರುವಂತಹ ಒಂದು ಪೋಷಕಾಂಶಗಳೇನಿರುತ್ತೆ ಅದು ನಮ್ಮ ದೇಹಕ್ಕೆ ಸಿಗುತ್ತೆ. ಇದಕ್ಕೆ 4ರಿಂದ 5 ಹಸಿಮೆಣಸಿನ್ಕಾಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 5 ತರಹದ ತರಕಾರಿಗಳನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬೀನ್ಸ್, ಕ್ಯಾರೆಟ್, ಗೋರಿಕಾಯಿ ಹಾಗೆ ಚಿಕ್ಕಡಿಕಾಯಿ ಮತ್ತು ಹೀರೆಕಾಯನ್ನು ತಗೊಂಡಿದ್ದೀನಿ. ಈಗ ಒಂದೊಂದೇ ತರಕಾರಿಗಳನ್ನು ಸೇರಿಸ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ. ನಾನು ಇದಕ್ಕೆ ಯಾವುದೇ ಒಂದು ನೀರನ್ನು ಸೇರಿಸದೆ ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಈ ರೀತಿ ನೀರನ್ನು ಸೇರಿಸದೆ ಹಬೆಯಲ್ಲೇ ಬೇಯಿಸೋದ್ರಿಂದ ನಮಗೆ ಹೆಚ್ಚಿನ ಒಂದು ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸಿಗುತ್ತೆ. ಈಗ ಇದಕ್ಕೆ ಚಿಟಿಕೆ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ. ಇದನ್ನು 10ರಿಂದ 15 ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಇದು ಈಗ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ. ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟೇ, ಈಗ ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ ರೆಡಿಯಾಗಿದೆ. ಇದಕ್ಕೆ ಕಾಂಬಿನೇಷನ್ ಆಗಿ ಫ್ಲಫಿ ಆಗಿರೋಂತಹ ಲೇಯರ್ ಚಪಾತಿ ಮಾಡ್ತಾಯಿದ್ದೀನಿ. ಇದು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಇನ್ನು ಈ ವಿಡಿಯೋದಲ್ಲಿ ನಾನು 10 ಇಯರ್ಸ್ ಇದ್ದಾಗಲೇ ಚಪಾತಿ ಮತ್ತು ಒಬ್ಬಟ್ಟು ಹೇಗೆ ಕಲ್ತ್ಕೊಂಡೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಾವು ಚಿಕ್ಕವರಿದ್ದಾಗ ಅಮ್ಮ ಟಿಫನ್ಗೆ ಮತ್ತು ಡಿನ್ನರ್ಗೆ ಚಪಾತಿ ಮಾಡ್ತಿದ್ರು. ಸೊ ಅಮ್ಮ ಸ್ವಲ್ಪ ದಪ್ಪ ಮಾಡ್ತಿದ್ರು, ಹಾಗಾಗಿ ನಾವು ತಿನ್ನೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಹಾಗಂತ ತುಂಬ ದಪ್ಪನೂ ಮಾಡ್ತಾ ಇರಲಿಲ್ಲ. ಬಟ್ ನಾವು ಚಿಕ್ಕವರಿದ್ದಾಗ ದಪ್ಪ ಇರೋ ಚಪಾತಿ ತಿನ್ನಬೇಕಂದ್ರೆ ಇಷ್ಟನೇ ಪಡ್ತಿರ್ಲಿಲ್ಲ. ಸೊ ಹಾಗಾಗಿ ಹೀಗೆ ಅಮ್ಮ ಒಂದು ಸಲ ಚಪಾತಿ ಮಾಡ್ತಾಯಿದ್ರು. ಆಗ ನಮಗೆ ರಜೆ ಇತ್ತು. ಸೊ ಅಮ್ಮಗೆ ಹೆಲ್ಪ್ ಮಾಡೋಣ ಅಂಥೇಳಿ ಚಪಾತಿ ಮಾಡೋದಕ್ಕೆ ಹೋದೆ. ಆಗ ಸರಿ, ಯಾವಾಗಲೂ ಅಮ್ಮ ದಪ್ಪ ಮಾಡ್ತಾರಲ್ವ, ಈ ಸಲ ಸ್ವಲ್ಪ ತೆಳುವಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡಿದೆ. ಸೊ ಫಸ್ಟ್ ಸಲ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ. ಸೆಕೆಂಡ್ ಟೈಮ್ ಮಾಡಿದೆ, ಸೊ ಚೆನ್ನಾಗಿ ಬಂತು. ಇದೇ ರೀತಿ ಎಲ್ಲ ಚಪಾತಿಯನ್ನು ಸಹ ತೆಳುವಾಗಿ
ಮಾಡಿದ್ದೆ. ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂದರು. ಆಗಿಂದ ಚಪಾತಿ ಮಾಡೋದಕ್ಕೆ ನನ್ನನ್ನೇ ಅಮ್ಮ ಕರೀತಿದ್ರು. ಹೀಗೆ ಒಂದಿನ ಚಪಾತಿ ಮಾಡುವಾಗ ತೆಳುವಾಗಲ್ಲದೆ ಲೇಯರ್ ಚಪಾತಿ ಮಾಡಿದ್ರೆ ಹೇಗಿರುತ್ತೆ ಅಂತ ನಾನು ಅಮ್ಮ ಮಾತಾಡ್ಕೊಂಡ್ವಿ. ಸೊ ಸರಿ ಲೇಯರ್ ಚಪಾತಿ ಮಾಡೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡಿದ್ವಿ. ಚೆನ್ನಾಗಿ ಬಂತು. ಮನೆಯವರೆಲ್ಲ ತುಂಬಾ ಇಷ್ಟಪಟ್ಟು ತಿಂದರು. ಆಗಲಿಂದ ನಾನು ಲೇಯರ್ ಚಪಾತಿ ಮಾಡೋದನ್ನು ಕಲಿತ್ಕೊಂಡೆ. ಸೊ ಇವತ್ತಿನವರೆಗೂ ನಾನು ಇದೇ ರೀತಿ ಲೇಯರ್ ಚಪಾತಿಯನ್ನೇ ಮಾಡೋದು. ಇನ್ನು ನನಗೆ ಮದುವೆ ಆದಮೇಲಂತೂ ನಾನು ಮಾಡೋ ಚಪಾತಿ ಹಾಗೆ ಒಬ್ಬಟ್ಟು ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ. ಊರಿಗೆ ಹೋದಾಗ ಮಾಡಿಕೊಡ್ತೀನಿ. ಹಾಗೆ ನನ್ನ ಹಸ್ಬೆಂಡ್ಗೂ ಅಷ್ಟೇ ನಾನು ಮಾಡೋ ಲೇಯರ್ಸ್ ಚಪಾತಿ ಅಂದರೆ ತುಂಬಾ ಇಷ್ಟ. ಇನ್ನು ಒಬ್ಬಟ್ಟು ವಿಷಯಕ್ಕೆ ಬಂದರೆ, ಯುಗಾದಿ ಹಬ್ಬ ಬಂದಾಗ ಅಮ್ಮ ಒಬ್ಬಟ್ಟು ಮಾಡ್ತಿದ್ರು. ಅಪ್ಪಾಜಿ ತಿಂತಾನೇ ಇರಲಿಲ್ಲ. ತುಂಬ ದಪ್ಪ ಇದೆ, ಹೇಗೆ ತಿನ್ನೋದು, ಇದು ಜೀರ್ಣ ಆಗೋದಿಲ್ಲ, ಹಾಗೆ ಹೀಗೆ ಅಂತ ಇದು ಮಾಡ್ತಿದ್ರು. ಬಟ್ ಅಮ್ಮ ಚೆನ್ನಾಗೇ ಮಾಡ್ತಿದ್ರು. ಆದ್ರೂ ಅಪ್ಪಾಜಿಗೆ ಯಾಕೋ ಇಷ್ಟ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಅಮ್ಮ ಹತ್ರ ಹೇಗೆ ಒಬ್ಬಟ್ಟು ಮಾಡೋದು ಅಂತ ಕಲ್ತ್ಕೊಂಡೆ. ಸೊ ಇದನ್ನು ತೆಳುವಾಗಿ ತೀಡಿದ್ರೆ ಇಷ್ಟಪಟ್ಟು ತಿಂತಾರೇನೋ ನೋಡೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ. ಫಸ್ಟ್ ಸಲ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ, ಎಲ್ಲ ಕಿತ್ತೋಗೋದು ಆ ಥರ ಆಗ್ತಿತ್ತು. ಸೊ ಒಂದು 2-3 ಸಲ ಟ್ರೈ ಮಾಡಿದೆ, ಚೆನ್ನಾಗಿ ಬಂತು. ಆಗ ಅಪ್ಪಾಜಿ ತಿಂದರು. ತಿಂದ್ಬಿಟ್ಟು ತುಂಬಾ ಚೆನ್ನಾಗಿದೆ, ಈ ರೀತಿ ಇರಬೇಕು ಅಂತ ಹೇಳಿಬಿಟ್ಟು ಇಷ್ಟಪಟ್ಟು ತಿಂದರು. ಆಗಲಿಂದ ಒಬ್ಬಟ್ಟನ್ನು ಸಹ ಮಾಡೋದನ್ನು ಕಲಿತ್ಕೊಂಡೆ. ಇನ್ನು ನಮ್ಮ ಫ್ಯಾಮಿಲಿ ಮತ್ತು ರಿಲೇಟಿವ್ಸ್ ಎಲ್ಲರೂ ಅಷ್ಟೇ ಈ ಚಿಕ್ಕ ವಯಸ್ಸಿಗೆ ನೀನು ಇಷ್ಟು ಚೆನ್ನಾಗಿ ಒಬ್ಬಟ್ಟು ಮಾಡ್ತೀಯ ಅಂತ ಎಲ್ಲರೂ ತುಂಬಾ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಸೊ ಇದಾಗಿತ್ತು ನನ್ನ ಚಪಾತಿ ಮತ್ತು ಒಬ್ಬಟ್ಟಿನ ಒಂದು ಸ್ಟೋರಿ. ಸೊ ಬನ್ನಿ ಈಗ ನೈಸರ್ಗಿಕವಾಗಿ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಒಂದು ಫೇಸ್ ವಾಶ್ ಪೌಡರ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಇದನ್ನು ಸ್ನಾನಕ್ಕೂ ಸಹ ಯೂಸ್ ಮಾಡ್ಕೋಬೋದು. ಇನ್ನು ಈ ಪೌಡರ್ ಮಾಡೋದಕ್ಕೆ ಯಾವ್ಯಾವ ಪದಾರ್ಥಗಳನ್ನ ಎಷ್ಟೆಷ್ಟು ತೊಗೋಬೇಕು ಅಂತ ಹೇಳ್ತೀನಿ. ಇಲ್ಲಿ ಮಸೂರ್ ದಾಲ್ 3 ಟೇಬಲ್ ಸ್ಪೂನ್, ಹೆಸರು ಕಾಳು 3 ಟೇಬಲ್ ಸ್ಪೂನ್, ಕಡಲೆ ಹಿಟ್ಟು 3 ಟೇಬಲ್ ಸ್ಪೂನ್, ಅಕ್ಕಿ 3 ಟೇಬಲ್ ಸ್ಪೂನ್, ಹಾಗೆ ಮೆಂತೆ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಆರೆಂಜ್ ಪೀಲ್ ಪೌಡರ್ ಅದನ್ನು 2 ಟೇಬಲ್ ಸ್ಪೂನ್, ಮತ್ತು ಸ್ಯಾಂಡಲ್ವುಡ್ ಪೌಡರ್ ಅದನ್ನು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇದೆಲ್ಲವನ್ನು ಈಗ ಈ ಕಾಳು ಏನಿದೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತುಂಬ ಚೆನ್ನಾಗಿ ಫೈನಾಗಿ ಪೌಡರ್ ಮಾಡ್ಕೋಬೇಕು. ಈ ಪೌಡರ್ನ ಯೂಸ್ ಮಾಡೋದ್ರಿಂದ ನಮ್ಮ ಮುಖದಲ್ಲಿರುವಂತಹ ಪಿಗ್ಮೆಂಟೇಷನ್ ಇರ್ಬೋದು, ಪಿಂಪಲ್ಸ್ನಿಂದಾದ ಒಂದು ಡಾರ್ಕ್ ಸ್ಪಾಟ್ಸ್, ಆ್ಯಕ್ನೆ ಇದೆಲ್ಲವನ್ನು ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಇದನ್ನು ಸ್ನಾನ ಮಾಡುವಾಗ ಬಾಡಿ ಸ್ಕ್ರಬ್ಬರ್ ಆಗಿ ಯೂಸ್ ಮಾಡೋದ್ರಿಂದ ಸನ್ ಟ್ಯಾನ್ ಆಗಿರ್ಬೋದು ಇದೆಲ್ಲವನ್ನು ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಇದನ್ನು ಯೂಸ್ ಮಾಡ್ತಾ ಬರೋದ್ರಿಂದ ಸ್ಕಿನ್ ತುಂಬಾ ಶೈನಿ ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ನಾನು ಈ ಪೌಡರ್ನ 3 ಮಂತ್ಸ್ ಯೂಸ್ ಮಾಡಿದೆ, ತುಂಬಾ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಇದನ್ನು ಯೂಸ್ ಮಾಡೋದಕ್ಕೆ ರೀಸನ್ ಏನಪ್ಪ ಅಂದರೆ, ಎಕ್ಸ್ಪೈರಿ ಡೇಟ್ ಆಗಿರೋಂಥ ಕ್ರೀಮನ್ನು ಹಚ್ಕೊಂಡ್ಬಿಟ್ಟಿದ್ದೆ. ಎಕ್ಸ್ಪೈರಿ ಡೇಟ್ ಆಗಿದೆ ಅಂತಲೇ ನಾನು ನೋಡ್ಕೊಂಡಿರಲಿಲ್ಲ. ಸೊ ಇದರಿಂದ ನನ್ನ ಫೇಸೆಲ್ಲ ತುಂಬಾ ಡಾರ್ಕ್ ಸ್ಪಾಟ್ಸ್, ಪಿಂಪಲ್ಸು ಮತ್ತು ಆ್ಯಕ್ನಿ ಮತ್ತು ವೈಟ್ ಹೆಡ್ಸು ಇದರಿಂದ ತುಂಬ ಮುಖನೇ ನೋಡೋದಕ್ಕಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಈ ರೀತಿ ಪೌಡರ್ನ ಯೂಸ್ ಮಾಡಿಕೊಂಡು ಒಂದು 3 ಮಂತ್ಸಲ್ಲೇ ನಾನು ಮುಖದಲ್ಲಿರೋಂತಹ ಎಲ್ಲ ಪಿಂಪಲ್ಸ್ನ, ಡಾರ್ಕ್ ಸ್ಪಾಟ್ಸ್ನೆಲ್ಲವನ್ನು ನಾನು ಕ್ಲಿಯರ್ ಮಾಡಿಕೊಂಡೆ. ಈಗ ನನ್ನ ಫೇಸ್ ತುಂಬಾ ಕ್ಲಿಯರ್ ಆಗಿದೆ. ಈಗ ಗ್ರೈಂಡ್ ಮಾಡಿಟ್ಕೊಂಡಿರೋಂತಹ ಪೌಡರು ಮತ್ತು ಈ ಆರೆಂಜ್ ಪೌಡರ್ ಏನಿದೆ
ಸ್ಯಾಂಡಲ್ವುಡ್ ಪೌಡರ್ ಮತ್ತು ಕಡಲೆ ಹಿಟ್ಟು ಇದೆಲ್ಲನ ಒಂದು ಏರ್ ಟೈಟ್ ಕಂಟೈನರ್ ಬಾಕ್ಸ್ಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಎಲ್ಲ ಪೌಡರ್ಸು ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾರಿಗೆಲ್ಲ ಪಿಂಪಲ್ಸ್ನಿಂದ ಒಂದು ಆ್ಯಕ್ನೆ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಈ ರೀತಿ ಆಗಿದೆಯೋ ಅವರೆಲ್ಲ ಸಹ ಈ ರೀತಿ ಪೌಡರ್ ಮಾಡಿಕೊಂಡು ಯೂಸ್ ಮಾಡಿ. ಹಾಗೆ ನಿಮ್ಮ ರಿಸಲ್ಟನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಇದರಲ್ಲಿ ಮೆಂತ್ಯ ಏನಕ್ಕೆ ಯೂಸ್ ಮಾಡಿದ್ದೀನಿ ಅಂದರೆ ಒಂದೊಳ್ಳೆ ನರಿಷ್ಮೆಂಟನ್ನು ಕೊಡುತ್ತೆ ಅಂತ ಹೇಳಿ ಮೆಂತ್ಯನ ಯೂಸ್ ಮಾಡಿದ್ದೀನಿ. ಇದಕ್ಕೆ ಮುಲ್ತಾನಿ ಮಿಟ್ಟಿ ಮತ್ತು ಅರಿಶಿನ ಇದನ್ನು ಸಹ ಆ್ಯಡ್ ಮಾಡ್ಕೋಬೋದು. ಅರಿಶಿನ ನನ್ನ ಸ್ಕಿನ್ಗೆ ಅಷ್ಟೊಂದು ಇದಾಗೋದಿಲ್ಲ ಅಂದ್ಬಿಟ್ಟು ನಾನು ಯೂಸ್ ಮಾಡಲಿಲ್ಲ. ನೋಡಿ, ಮಿಕ್ಸ್ ಮಾಡಿದಾದ್ಮೇಲೆ ಈ ರೀತಿ ಇದೆ. ಇನ್ನು ಸ್ಯಾಟರ್ಡೇ ನೈಟ್ ನಾನು ಮತ್ತು ನನ್ನ ಹಸ್ಬೆಂಡ್ ಕಲ್ಕಿ ಮೂವಿಗೆ ಹೋದ್ವಿ. ಇನ್ನು ಶೋ ಸ್ಟಾರ್ಟ್ ಆಗಿದ್ದು 9:40ಗೆ. ಮೂವಿ ಮುಗಿಸ್ಕೊಂಡು ಮನೆಗೆ ಹೋಗೋ ಅಷ್ಟೊತ್ತಿಗೆ 1:30 ಆಗಿತ್ತು. ಸೊ ಇದಾಗಿತ್ತು ನನ್ನ ವೀಕೆಂಡ್ ವ್ಲಾಗ್. ಹೇಗಿತ್ತು ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.